ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ತಮಗೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ಹಾನರ್ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನಡುವಿನಲ್ಲಿ ಗೌರವಿಸಲ್ಪಟ್ಟಂತಹ ದೇವರ ಸೇವಕರಿದ್ದಾರೆ. ಅವರು ಕೇರಳದ ನೆಲಂಬೂರು ಎಂಬ ಸ್ಥಳದಲ್ಲಿ ಚರ್ಚ್ ಆಫ್ ಗಾಡ್ ಸಭೆಯ ಸಭಾಪಾಲಕರಾಗಿ ಸೇವೆ ಮಾಡ್ತಾ ಇರುವಂಥ ಪಾಸ್ಟರ್ KP ವರ್ಗೀಸ್ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ಹಾನರ್ ಕಾರ್ಯಕ್ರಮದಲ್ಲಿ ನಮ್ಮ ನಡುವಿನಲ್ಲಿ ಅವರು ಬಂದದಕ್ಕಾಗಿ ದೇವರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಅವರ ಸೇವೆಯ ಕುರಿತಾಗಿ ಹೇಳಬೇಕಾದರೆ, ಅವರ 36 ವರ್ಷಗಳ ಸೇವೆಯಲ್ಲಿ 6 ವರ್ಷ ಕೆಲಸಗಳೊಂದಿಗೆ ಸೇವೆ ಮಾಡುತ್ತಾ ಇದ್ದು, ಉಳಿದಂತಹ 30 ವರ್ಷ ಪೂರ್ಣ ಅವಧಿಯಲ್ಲಿ ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರು ಮಾಡುತ್ತಾ ಇರುವಂಥ ಸೇವೆಗಳ ಮೂಲಕವಾಗಿ ಅನೇಕರು ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಪಾಸ್ಟರ್ ಸುನಿಲ್ ಅವರಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ ಪ್ರಕಾರವಾಗಿ ಸೇವೆಯನ್ನು ಮಾಡುವಂಥ ಸೇವಕರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಸೇವೆಯನ್ನು ದೇವರವರಿಗೆ ಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಎಲ್ಲ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಹಾನರ್ ಕೊಡುವಂಥದ್ದು ಕಾರ್ಯಕ್ರಮಗಳೆಲ್ಲ ಕಡೆ ನಾವು ಕಾಣುತ್ತೀವಿ. ಆದರೆ ದೇವರ ಸೇವೆಯನ್ನು ಮಾಡುವಂತಹ ದೇವರ ಭಕ್ತರಿಗೆ ಈ ರೀತಿಯಾಗಿ ಕರೆದು ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಬಹಳಷ್ಟು ವಿರಳವಾಗಿದೆ. ದೇವರ ಸೇವಕರಿಗೆ ದೇವರು ಕೊಟ್ಟಂಥ ದರ್ಶನದ ಪ್ರಕಾರವಾಗಿ ಈ ಒಂದು ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಸ್ಟರ್ ನಮ್ಮ ಮೊದಲು ಬಂದಿದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅವರು ಮಾಡುತ್ತಾ ಇರುವಂಥ ಸೇವೆಗಳು, ಅವರು ಸುವಾರ್ಥ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅನೇಕ ಕಡೆಗಳಿಗೆ ಹೋಗಿ ಸಭೆಗಳನ್ನು ಸ್ಥಾಪನೆ ಮಾಡಿ ಸಭಾ ಸೇವೆಗಳನ್ನು ಮಾಡುತ್ತಾ ಇದ್ದಾರೆ. ಕೇರಳದಲ್ಲಿರುವಂಥ ಚರ್ಚ್ ಆಫ್ ಗಾಡ್ ಸಭೆಯ ಕೇರಳದ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಅವರು ಡಿಸ್ಟ್ರಿಕ್ಟ್ನ ಜವಾಬ್ದಾರಿ, ಅದರ ಇನ್ಚಾರ್ಜ್ ಸ್ಥಾನವನ್ನು ವಹಿಸಿಕೊಂಡು ಅನೇಕ ಸೇವಕರನ್ನು ಬೆಳೆಸುತ್ತಾ ಇದ್ದಾರೆ. ನಾರ್ತ್ ಇಂಡಿಯಾದಲ್ಲಿರುವಂಥ ಅನೇಕ ಸ್ಥಳಗಳಿಗೆ ಹೋಗಿ ದೇವರ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಕರಪತ್ರಿಕೆಗಳನ್ನು ಹಂಚುವಂಥದ್ದು, ಅನೇಕರ ಕಡೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತಹ ಸೇವೆಯಲ್ಲಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ದೇವರು ಕೊಟ್ಟಿರುವಂಥ ಪ್ರತ್ಯೇಕವಾಗಿರುವಂಥ ವರಗಳಿಗೆ ಅನುಸಾರವಾಗಿ ಅನೇಕ ಕಡೆಗಳಿಗೆ ಹೋಗಿ ಪ್ರವಾದನೆಗಳ ಮೂಲಕವಾಗಿ ಅನೇಕರನ್ನು ಬಲಪಡಿಸುವಂಥದ್ದು, ದೇವರ ಕಡೆಗೆ ಅವರು ನಿಲ್ಲಿಸುವಂತಹ ಪ್ರವಾದನೆ ಸೇವೆಯನ್ನು ಕೂಡ ಅವರು ಮಾಡುತ್ತಾ ಇದ್ದಾರೆ. ಅದು ಮಾತ್ರವಲ್ಲ, ರೋಗ ಸೌಖ್ಯವನ್ನು ಕೂಡ ದೇವರು ಅವರ ಮೂಲಕವಾಗಿ ಈ ದಿನಗಳಲ್ಲಿ ಮಾಡುತ್ತಾ ಇದ್ದಾರೆ. ಅವರನ್ನು ಗುರುತಿಸಿಕೊಂಡು ಅವರನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವರನ್ನು ಗೌರವಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುತ್ತಾ ಇದ್ದೇವೆ. ಅವರು ನಮ್ಮೊಂದಿಗಿರುವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಈ ಕಾರ್ಯಕ್ರಮದಲ್ಲಿ ಅವರನ್ನು ಹಾನರ್ ಮಾಡೋದಕ್ಕೋಸ್ಕರವಾಗಿ ನಾವು ಯೋಹಾನನ ಬರೆದ ಸುವಾರ್ತೆ 12:26 ವಾಕ್ಯವನ್ನು ಓದುವಾಗಲೇ ನಮಗೆ ಕಾಣುತ್ತಾ ಇದ್ದೇವೆ. ಯಾವನು ನನ್ನ ಸೇವೆಯನ್ನು ಮಾಡ್ತಾನೋ ತಂದೆ ಅವನಿಗೆ ಬಹುಮಾನವನ್ನು ಕೊಡುತ್ತಾನೆ. ತಮಗೆ ಈ ಪ್ರಪಂಚದಲ್ಲಿ ಸಿಗುವಂಥ ಎಲ್ಲ ಬಹುಮಾನಗಳು, ಎಲ್ಲ ಕಿರೀಟಗಳು ಬಾಡಿ ಹೋಗದೇ ಇರುವಂಥ ಒಂದು ಕಿರೀಟ ಅಥವಾ ಬಹುಮಾನ ಪರಲೋಕ ರಾಜ್ಯದಲ್ಲಿದೆ. ಆದರೂ ಈ ಪ್ರಪಂಚದಲ್ಲಿ ನಾವು ಅವರನ್ನು ಗೌರವಿಸುವಂಥದ್ದು ಅಗತ್ಯವಾದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ನಮ್ಮ ನಡುವಿನಲ್ಲಿ ಇರುವಂಥ ದೇವರ ಸೇವಕರಾಗಿರುವಂಥ ಪಾಸ್ಟರ್ ಮ್ಯಾಥ್ಯೂ ಅವರು ಮುಂದೆ ಬಂದು ಅವರನ್ನು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವಾಗ ಕರ್ತನ ದಾಸನ ಸೇವೆಗೋಸ್ಕರವಾಗಿ, ಅವರ ಸೇವೆಯ ಮುಂದಿನ ದರ್ಶನಗಳಿಗೋಸ್ಕರವಾಗಿ ನಮ್ಮ ನಡುವಿನಂಥ ಮ್ಯಾಥ್ಯೂ ಪಾಸ್ಟರ್ ಅವರು ಅವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗಿರುತ್ತಾರೆ. ನಾವು ಪ್ರಾರ್ಥಿಸುವ. ಪರಿಶುದ್ಧನ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆ ನಿನ್ನ ಪಾಸನಿಗೆ ಬಂದಿದ್ದೇವೆ. ದೇವಾನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿದ್ದೇವೆ ನಿನ್ನ ದಾಸನಾದ ಕರ್ತನೆ. ಹೌದು ಸ್ವಾಮಿ, ಕೇರಳದ ಸೇವೆ ಮಾಡುವಂಥ ಸೇವಕರನ್ನು ಕರ್ತನೆ ಗೌರವಿಸುವಂತೆ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸುವಂತೆ ಕೊಟ್ಟ ಕೃಪೆಗಾಗಿ ದೇವರಿಗೆ ನಿನ್ನ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ಕಳೆದ 36 ವರ್ಷಗಳ ದೇವರೇ ನಿನ್ನ ಸೇವೆ ಮಾಡಿದ ಅವರನ್ನು ಸ್ವಾಮಿ ಕರ್ತನೆ ನಿನ್ನ ಅನೇಕ ಸಂದರ್ಭಗಳಿಗೆ ಕರ್ತನೆ ನಾನು ಆಶೀರ್ವಾದ ಮಾಡಿ ನಡೆಸಿಕೊಂಡು ಬಂದಿದ್ದೇವೆ. ನಿನ್ನ ಅಭಿಷೇಕದವರನ್ನು ತುಂಬಿಸಿಕೊಂಡು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸೇವೆ ಮಾಡುವಂಥ ಅವರನ್ನು ಕರ್ತನೆ ಮೊನ್ನೆ ದಿನಗಳಲ್ಲೂ ಕೂಡ ದೇವನೇ ಶಕ್ತವಾದ ರೀತಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಅಷ್ಟು ಮಾತ್ರವಲ್ಲ ಸ್ವಾಮಿ ಕರ್ತನೆ, ದೇಶ ವಿದೇಶಗಳಲ್ಲಿ ಸ್ವಾಮಿ ಅವರ ಸೇವೆ ಹರಡಲಿ ಸ್ವಾಮಿ ಕರ್ತನೆ. ನಿನ್ನ ರಾಜ್ಯದ ಮಹಿಮೆಗಾಗಿ, ನಿನ್ನ ನಾಮದ ಮಹಿಮೆಗಾಗಿ ದೇವರೇ ಅವರು ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೀವಿ ಕರ್ತನೆ. ಈ ಕಾರ್ಯಕ್ರಮದಲ್ಲಿ ಬಂದು ಸ್ವಾಮಿ ಕರ್ತನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ದೇವರೇ ಅವರ ಸ್ತೋತ್ರವನ್ನು ಸಲ್ಲಿಸವೆ. ಅವರನ್ನು, ಅವರ ಕುಟುಂಬವನ್ನು, ಅವನ ಸಭೆಯನ್ನು ದೇವರೇ ನೀನು ಧಾರಾಳವಾಗಿ ಆಶೀರ್ವದಿಸಿ ಸ್ವಾಮಿ ಕರ್ತನೆ. ಅಭಿಷೇಕದ ಸಭೆಯ ಕರ್ತನೆ ಮಾರ್ಪಡಿಸಿ ಸ್ವಾಮಿ ಕರ್ತನೆ. ನೀನು ಹೇಳಿದಿರ ಸ್ವಾಮಿ, ಪ್ರಪಂಚದ ಕಟ್ಟಕಡೆ ಹೋಗಿ ಸುವಾರ್ತೆ ಸಾರಿ ನೀವು ಹಾಕಿದ ಪ್ರಕಾರ ಸ್ವಾಮಿ, ಪ್ರಪಂಚದ
ಕಡೆಗೂ ದೇವರೇ ಅವರನ್ನು ನಡೆಸಬೇಕನ್ನು ನನ್ನ ಕೇಳಿಕೊಳ್ತೇವೆ. ಕರ್ತನೆ ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಅಷ್ಟು ಮಾತ್ರವಲ್ಲ, ಅನೇಕ ಜನರನ್ನು ಕರ್ತನೆ ನಿನ್ನ ಸೇವಕರನ್ನಾಗಿ ಮಾರ್ಪಡಿಸುವಂತಿದ್ದೇವೆ. ಅವ್ರಿಗೆ ಅಷ್ಟು ಬಲವನ್ನು ಅನುಗ್ರಹಿಸಬೇಕು, ಅಭಿಷೇಕವನ್ನು ಅನುಗ್ರಹಿಸಬೇಕನ್ನ ಪ್ರಾರ್ಥನೆ ಮಾಡ್ತಿದ್ದೇವೆ. ಕರ್ತನೆ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವೆ. ದೀರ್ಘಾಯುಷ್ಯ ಕೊಟ್ಟು ತೃಪ್ತಿಪಡಿಸು ಸ್ವಾಮಿ. ಕರ್ತನೆ ನಿನ್ನ ಶುಭ, ನಿನ್ನ ಕೃಪೆ ಸದಾಕಾಲ ಅವ್ರು ಹಿಂಬಾಲಿಸಲಿಕ್ಕೆ ಅಂತ ಸಹಾಯ ಮಾಡಬೇಕನ್ನು ಕೇಳಿಕೊಳ್ತೇವೆ. ದೇವ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಹಿಮೆ ಮಾನನಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನಮ್ಮ ಇವಾಗಲೇ ಹೇಳಿದ ಪ್ರಕಾರವಾಗಿ ಪಾಸ್ಟರ್ ಸುನಿಲ್ ಅವರು ಸೇವೆ ಮಾಡುವಂಥ ದೇವರ ಸೇವಕರನ್ನು ಕರೆದು ಬಿಟ್ಟು ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ನೋಡುತ್ತಾ ಇದ್ದೇವೆ. ಪಾಸ್ಟರ್ ಅವರೇ, ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೆ ಪ್ರೇಕ್ಷಕರೊಂದಿಗೆ ಹೇಳಬೇಕಾಗಿರುವಂಥ ಸೇವೆ ಕುರಿತಾಗಿ ಅಥವಾ ಈ ಪ್ರೋಗ್ರಾಮ್ಗಳ ಕುರಿತಾಗಿ ನೀವು ಪ್ರೇಕ್ಷಕರೊಂದಿಗೆ ಹೇಳಬಯಸುವಂಥ മാത്തുಗಳನ್ನು ഇവാക ಹೇಳಬಹುದು. ഈ പ്രോഗ്രാം മുഖാന്തരമായി ഇതിനെ നോക്കിക്കൊണ്ടിരിക്കുന്ന ജനത്തോട് പാസ്റ്റർക്ക് എന്തെങ്കിലും പറയുവാനുണ്ടെങ്കിൽ അതിനെ ഈ നിമിഷം പറയാം. പാസ്റ്റർ സുനിൽ ചെയ്യുന്ന ഏറ്റവും ശ്രേഷ്ഠകരമായ ഈ ശുശ്രൂഷ ലോകമെമ്പാടും ഒരു വലിയ ആശീർവാദമായി തീരട്ടെ. പ്രിയ കർത്താവിൻ്റെ ദാസനും കുടുംബത്തിനും ശുശ്രൂഷകൾക്കും ഒരു വലിയ മാന്യതയായി തീരട്ടെ എന്ന ദൈവസനെ ഞാൻ പ്രാർത്ഥിക്കുന്നു. കർത്താവ് എല്ലാവിധമായ നന്മകളാൽ നിറയ്ക്കട്ടെ. ಅವರು ಹೇಳಿದಂಥ ಪದಗಳು ಪಾಸ್ಟರ್ ಸುನಿಲ್ ಅವರು ಮಾಡುವಂಥ ಈ ಸೇವೆ ಲೋಕದ ಎಲ್ಲ ಕಡೆ ಅದು ಪ್ರಸಿದ್ಧವಾಗಲ್ಪಡಲಿ, ದೇವರವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ಅವರು ಹೇಳಿದರು. ಮುಂದೆ ಅವರ ಸೇವೆ ಕುರಿತಾಗಿ ನಾವು ಅವರಿಂದಲೇ ಕೇಳಿ ಅವರಿಂದಲೇ ಅವರ ಸೇವೆ ಬಗ್ಗೆ ತಿಳಿಯೋಣ. ಪ್ರಿಯ ವೀಕ್ಷಕರೇ, ಇವಾಗಲೇ ಹಾನರ್ ಎನ್ನುವಂಥ ಕಾರ್ಯಕ್ರಮದಲ್ಲಿ ಗೌರವಿಸಲ್ಪಟ್ಟಂತಹ ದೇವರ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ತಮ್ಮ ಸೇವೆಯ ಅನುಭವಗಳ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಬಂದು ದೇವರ ಸೇವೆ ನಿಮಿತ್ತವಾಗಿ ಹಾನರ್ ಎನ್ನುವಂಥ ಕಾರ್ಯಕ್ರಮಕ್ಕೆ ಅವರು ಅರ್ಹರಾಗಿದ್ದಾರೆ. ಇವಾಗಲೇ ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಅವರು ಗೌರವಿಸಲ್ಪಟ್ಟಿದ್ದಾರೆ. ಅವರು ಕೇರಳದ ನೆಲಂಬೂರ್ ಎನ್ನುವಂಥ ಸ್ಥಳದಲ್ಲಿ ಚರ್ಚ್ ಆಫ್ ಗಾಡ್ ಸಭೆಯ ಸೇವೆಯನ್ನು ಅಲ್ಲಿನ ಸಭಾಪಾಲಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ನಾವು ಅವರಿಂದ ಸೇವೆ ಕುರಿತಾದ ಕೆಲವು ಮಾಹಿತಿಗಳನ್ನು ನಾವು ಅವರ ಬಗ್ಗೆ ಕೇಳಿ ತಿಳಿಯೋಣ. ಪಾಸ್ಟರ್ ಅವರೇ, ನಿಮ್ಮ ಚಿಕ್ಕಂದಿನಿಂದ ಸೇವೆ ಮಾಡಬೇಕೆನ್ನುವಂಥ ಆಸೆ ನಿಮಗಿತ್ತ? ചെറിയ പ്രായം മുതൽ പാസ്റ്റർക്ക് മിനിസ്ട്രി ചെയ്യണം എന്നുള്ളതായ ഒരു താല്പര്യമുണ്ടായിരുന്നു? ഞാൻ രക്ഷിക്കപ്പെട്ടത് എൻ്റെ 22 വയസ്സ് കഴിഞ്ഞപ്പോഴാണ്. ನಾನು ರಕ್ಷಣೆ ಹೊಂದಿರುವಂಥದ್ದು ನನ್ನ 22 ವರ್ಷ ಪ್ರಾಯದಲ್ಲಿ. അതിനു മുമ്പേ ഞാനൊരു ആത്മീക ജീവിതമാണ് നടത്തിയത്. ಅದಕ್ಕಿಂತ ಮುಂಚೆ ನಾನೊಂದು ಆತ್ಮಿಕವಾದ ಜೀವನವನ್ನು ಮಾಡ್ತಾ ಇದ್ದೆ. എന്നാൽ ബൈബിൾ പ്രകാരം ജീവിതത്തിൽ വേർപാട് പാലിച്ചിരുന്നില്ല. ಆದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿರುವಂತಹ ಬೇರ್ಪಡುವಿಕೆಯ ಜೀವನ ನನ್ನಲ್ಲಿದ್ದಿಲ್ಲ. വേദപുസ്തകം വായിക്കുകയും പ്രാർത്ഥിക്കുകയും പാട്ട് പാടുകയും ചെയ്യുമായിരുന്നെങ്കിലും സത്യവേദന ഓതുತ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ, ಹಾಡುಗಳನ್ನ ಆಡುತ್ತಾ ಇದ್ದೇವೆ. ಆದರೂ വേണ്ടുന്നതുപോലെ ഒരു വിശുദ്ധ ജീവിതം നയിപ്പാൻ എനിക്ക് കഴിഞ്ഞില്ല. ಬೇಕಾದ ರೀತಿಯಾದ ಪರಿಶುದ್ಧ ಜೀವನ ನಡೆಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ചെറുപ്പക്കാരുടെ ജീവിത നിലവാരത്തിൽ തന്നെ ഈ ലോകപ്രകാരം ജീവിച്ചു. ಚಿಕ್ಕ ಯೌವನಸ್ಥರು ಜೀವಿಸುವ ಪ್ರಕಾರದಲ್ಲೇ ಈ ಲೋಕ ಪ್ರಕಾರವಾಗಿ ನಾನು ಬದುಕುತ್ತಾ ಇದ್ದೆ. എന്നാൽ വേദപുസ്തകം വായിക്കുമ്പോൾ സുവിശേഷം കേൾക്കുമ്പോൾ എൻ്റെ ഉള്ളിലൊരു ഭയമുണ്ടായിരുന്നു. ಆದರೆ ಸತ್ಯವೇದನ ಓದುವಾಗ ಸುವಾರ್ತೆಯನ್ನು ಕೇಳುವಾಗ ಒಂದು ಭಯ ನನ್ನೊಳಗೆ ಇದ್ದವು. പ്രാർത്ഥനയ്ക്കിരിക്കുമ്പോൾ ഒത്തിരി പ്രാർത്ഥിക്കാനുള്ള താല്പര്യം എൻ്റെ ജീവിതത്തിൽ. ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗ ತುಂಬಾ ಪ್ರಾರ್ಥನೆ ಮಾಡಬೇಕೆನ್ನುವಂಥ ಆಸಕ್ತಿ ನನ್ನೊಳಗಿತ್ತು. ആ ഒരു ചിന്തയായിരിക്കാം പിന്നെ എന്നെ കർത്താവിൻ്റെ വേലയ്ക്ക് വേണ്ടി ദൈവം വിളിച്ചത്. ಒಂದು ವೇಳೆ ಆ ಒಂದು ಚಿಂತೆಯಾಗಿರ್ಬೋದು, ಆಮೇಲೆ ನನ್ನನ್ನು ದೇವರ ಸೇವೆಗಾಗಿ ಕರೆದಿರುವಂಥದ್ದು. ಓಕೆ ಪಾಸ್ಟರ್, ಸಣ್ಣ ಪ್ರಾಯದಲ್ಲಿ ನೀವು ಎಲ್ಲಿಯಾದರೂ ಮಿನಿಸ್ಟ್ರಿ ಭಾಗವಹಿಸಿದ್ದೀರಾ ಅಥವಾ ಯಾವುದೇ ರೀತಿಯಲ್ಲಿ ನೀವು ಮಾಡಿದ್ರಾ? ನೀವು 22 ವಯಸ್ಸು ಪ್ರಾಯದಲ್ಲಿ ದೇವರ ಸೇವೆಯನ್ನು ಯಾವ ರೀತಿಯಾಗಿ പ്രാരംഭിಸಿದ್ದೀರಿ? 22ാമത്തെ വയസ്സിൽ പാസ്റ്റർ മിനിസ്ട്രി ആരംഭിച്ചെന്ന് പറഞ്ഞു. അപ്പോൾ എപ്രകാരം എങ്ങനെയൊക്കെയായിരുന്നു മിനിസ്ട്രിക്ക് ഹെൽപ്പ് ചെയ്തുകൊണ്ടിരുന്നത്? ഞാൻ രക്ഷിക്കപ്പെട്ട ആരംഭ സമയം, ನಾನು ರಕ್ಷಣೆಗೆ ಬಂದಂತಹ ಪ್ರಾರಂಭದ ಸಮಯದಲ್ಲಿ ഞാൻ സുവിശേഷ ലഘുലേഖ എഴുതി അരിച്ചു വരുത്തും. ನಾನು ಸುವಾರ್ತೆಯ ಕರಪತ್ರಿಕೆಗಳನ್ನು ಬರೆದು ನಾನು ಅದನ್ನು ಮನೆಗೆ ನಾನು ತೆಗೆದುಕೊಳ್ತಾ ಇದ್ದೆ. ബസ് സ്റ്റാൻഡിലും റെയിൽവേ സ്റ്റേഷനിലും വീടുകളിലും സുവിശേഷ പ്രതികൾ ഞാൻ കൊടുക്കും. ಬಸ್ ಸ್ಟ್ಯಾಂಡುಗಳಲ್ಲಿ, ಮನೆಗಳಲ್ಲಿ ಅಥವಾ ಬೀದಿಗಳಲ್ಲೆಲ್ಲ ಕರಪತ್ರಿಕೆಗಳನ್ನು ಹೋಗಿ ಜನಗಳಿಗೆ ಹಂಚುತ್ತಾ ಇದ್ದೆ. ഒറ്റയ്ക്ക് സുവിശേഷ ലഘുലേഖകൾ വിതരണം ചെയ്യുമായിരുന്നു. ಆಮೇಲೆ ಸುವಾರ್ತೆಯಲ್ಲಿರುವಂಥ ಕರಪತ್ರಿಕೆಗಳು ಒಬ್ಬಂಟಿಗನಾಗಿ ಹೋಗಿ ಅನೇಕರಿಗೆ ಹಂಚಿಕೊಳ್ಳುತ್ತಾ ಇದ್ದೆ. മാത്രമല്ല ഞാൻ താമസിക്കുന്ന സ്ഥലങ്ങളിൽ, ಅದು ಮಾತ್ರವಲ್ಲ, ನಾನು ಇದ್ದಂಥ ಸ್ಥಳದಲ್ಲಿ, ജോലി ചെയ്തുകൊണ്ട് താമസിക്കുന്ന സ്ഥലങ്ങളിലെല്ലാം മീറ്റിങ്ങിൽ സുവിശേഷ പ്രവർത്തനങ്ങൾ, പ്രസംഗങ്ങൾ നടത്തുമായിരുന്നു. ಅನೇಕ ಮೀಟಿಂಗ್ಗಳು, ಪ್ರಸಂಗಗಳು, ಸುವಾರ್ಥ ಕುರಿತ ಪ್ರಸಂಗಗಳು ನಡೆಸ್ತಾ ಇದ್ರು. അടുത്തടുത്തുള്ള വീടുകളെല്ലാം ചേർത്ത് ഞങ്ങളുടെ വീടിൻ്റെ മുറ്റത്ത് കൂട്ടിയിരുത്തി പാട്ടുകൾ പഠിപ്പിക്കുകയും ബൈബിൾ ക്ലാസ് എടുക്കുകയും ചെയ്യുമായിരുന്നു. ಹತ್ತಿರದಲ್ಲಿರುವಂಥ ಎಲ್ಲ ಮನೆಗಳಲ್ಲಿರುವಂಥ ಜನಗಳನ್ನು ಅಂಗಳದಲ್ಲಿ ಸೇರಿಸಿ ಹಾಡುಗಳನ್ನ ಆಡುವಂಥದ್ದು, ಅವರಿಗೆ ನನಗೆ ಗೊತ್ತಿರುವಂಥ ವಾಕ್ಯ ಭಾಗನ ಹೇಳಿಕೊಡೋದೆಲ್ಲ ಮಾಡ್ತಾ ಇದೆ. അങ്ങനെ രക്ഷിക്കപ്പെട്ട് മുമ്പോട്ട് വരുന്നവരെ അതാത് ಸಭೆಗಳಿಗೆ ഞാൻ ചേർത്ത് കൊടുക്കുമായിരുന്നു. ರಕ್ಷಣೆ ಯಾರಾದರೂ ಹೊಂದಿಕೊಂಡು ಬಂದರೆ ಅವರಿಗೆ ಹತ್ತಿರದಲ್ಲಿರುವಂಥ ಸಭೆಗಳಿಗೆ ನಾನು ಕಳಿಸ್ತಾ ಇದೆ. ಓಕೆ ಪಾಸ್ಟರ್, ನಿಮಗೆ ಸೇವೆ ಕುರಿತಾಗಿರುವಂಥ ಕರೆ ಯಾವ ರೀತಿಯಾಗಿ ಬಂತು? ದೈವ ವೇಲೆಗೆ ವೇണ്ടിಯ ವಿಳಿ അതെങ്ങനെയാണ് പാസ്റ്റർക്ക് ലഭിച്ചത്? ദൈവവേലയ്ക്കുള്ള വിളി എനിക്ക് ലഭിച്ചത്, ഞാൻ എറണാകുളത്ത് ഒരു പൊതുവായ യോഗത്തിന് ഒരു സെമിനാറിൽ പങ്കെടുക്കുമ്പോൾ, ಎರ್ನಾಕುಳಂ ಎಂಬ ಸ್ಥಳದಲ್ಲಿ ಒಂದು ಸೆಮಿನಾರ್ಲಿ ನಾನು ಪಾಲ್ಗೊಳ್ಳುತ್ತಾ ಇರುವಾಗ ದೇವರ ಸೇವೆಗಾಗಿ ಅವರ ಕರೆ ಬಂತು. അന്ന് അവിടെ പ്രസംഗിച്ച ദൈവദാസൻ വോട്ടർ കോൾ തന്നപ്പോൾ, ಅಲ್ಲಿ ಪ್ರಸಂಗ ಮಾಡಿದಂಥ ವ್ಯಕ್ತಿ ಕೊನೆಯದಾಗಿ ಸೇವೆಗೋಸ್ಕರವಾಗಿ ಜನಗಳನ್ನು ಮುಂದಕ್ಕೆ ಕರೆದಾಗ,
കർത്താവിൻ്റെ വേല ഇപ്പോൾ ചെയ്തുകൊണ്ടിരിക്കുന്നതും പൂർണ്ണമായി കർത്താവിൻ്റെ വേല ചെയ്യാൻ താല്പര്യമുള്ളവരും മുൻപോട്ട് വരാൻ പറഞ്ഞപ്പോൾ ಕರ್ತನ ಸೇವೆವಾಗ ಮಾಡುತ್ತಾ ಇರುವಂತವರು ಪೂರ್ಣ ಟೈಮ್ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡುವಂತವರು ಮುಂದಕ್ಕೆ ಬನ್ನಿ ಎಂಬುದಾಗಿ ಕರೆದಾಗ എൻ്റെ ഉള്ളിൽ ആത്മാവ് പ്രേരിപ്പിച്ച് ഞാൻ മുമ്പോട്ട് ചെന്ന് പ്രാർത്ഥിക്കാനിടയായി. ನನ್ನ ಒಳಗಡೆ ದೇವರ ಆತ್ಮನು ಪ್ರೇರಣೆ ಕೊಟ್ಟು ನಾನು ಮುಂದಕ್ಕೆ ಹೋದೆ. ಅವರು ನನಗೋಸ್ಕರವಾಗಿ അതിൻ്റെ ജീവിതത്തിൽ ഒരു വലിയ വഴിത്തിരിവായിരുന്നു. ಅದು ನನ್ನ ಜೀವನದಲ್ಲಿ ದೊಡ್ಡ ಮಾರ್ಗ ಬದಲಾವಣೆ ಆಯಿತು. ಓಕೆ ಪಾಸ್ಟರ್, ಈ ಕರೆ ಬಂದಾಗ ಅದನ್ನು ಯಾವ ರೀತಿ ಸ್ಪಂದಿಸಿದಿರಿ? ಈ ವಿಳಿ ದೈವ ವೇಲೆಗೆ ವೇണ്ടിയുള്ളതായ വിളി പാസ്റ്ററുടെ ജീവിതത്തിൽ വന്നപ്പോൾ പാസ്റ്റർ എങ്ങനെയാണ് അതിനെ റിയാക്ട് ചെയ്തത്? എൻ്റെ പ്രാർത്ഥനാ വിഷയമായിരുന്നു കർത്താവിൻ്റെ വേല പൂർണ്ണത ചെയ്യണമെന്നുള്ളത്. ನಾನು ಮುಂಚಿನಿಂದಲೇ ದೇವರ ಪೂರ್ಣ ಟೈಮ್ ಸೇವೆ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. പക്ഷെ ഒത്തിരി തടസ്സങ്ങൾ മുൻപിലുള്ളതുകൊണ്ട് കുടുംബം, കുഞ്ഞുങ്ങൾ, അപ്പൻ, ഭാര്യ, സാമ്പത്തിക വിഷയങ്ങൾ ഇതെല്ലാം മുൻപിലുള്ളതുകൊണ്ട് ഞാനിങ്ങനെ പിന്നീടാകട്ടെ എന്ന് വിചാരിച്ചിരിക്കുമ്പോഴാണ് ഈ വോട്ടർ കോൾ എനിക്ക് ലഭിച്ചത്. ಆಮೇನ್. ನನ್ನ ದೇವರ ಸೇವೆಗೋಸ್ಕರವಾಗಿ ನನಗೆ ಆಸಕ್ತಿ ಇದ್ದರೂ ಹೆಂಡತಿ, ಮಕ್ಕಳು, ತಂದೆ ಅಥವಾ ಆರ್ಥಿಕವಾದಂಥ ಪರಿಸ್ಥಿತಿಗಳು, ಕುಟುಂಬಗಳು ಇದೆಲ್ಲ ನನ್ನ ಜೀವಿತದಲ್ಲಿ ಇರುವ ಕಾರಣ ಮುಂದೆ ಹೋಗಲಿ ಅಂತಲೇ ದೂಡ್ತಾ ಇದ್ದೆ. ಆದರೆ ಯಾವಾಗ ಈ ವಾಲ್ಟರ್ ಕಾಲ್ ನನ್ನ ಜೀವಿತದಲ್ಲಿ ಬಂತೋ ಅವತ್ತು ಪೂರ್ಣವಾಗಿ ಅದಕ್ಕೆ ನಾನು ಒಪ್ಪಿಸಿಕೊಟ್ಟೆ. അപ്പോൾ ഇത് ദൈവശബ്ദമായിട്ട് എനിക്ക് ബോധ്യമായി. അങ്ങനെയാണ് ഞാൻ കർത്താവിൻ്റെ വേലയ്ക്ക് വേണ്ടി സമർപ്പിച്ചത്. ಆಗ ಈ ಮಾತು ದೇವರು ನನ್ನೊಂದಿಗೆ ಮಾತನಾಡುವ ಶಬ್ದವಾಗಿ ನನಗೆ ಎಣಿಸಿತು. ಹಾಗೆ ನಾನು ಪೂರ್ಣವಾಗಿ ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟೆ. ಸೇವೆಗೆ ಬಂದ ಮೇಲೆ ನಿಮಗೆ ಆದಂಥ ಅನುಭವ, ಮಿನಿಸ್ಟ್ರಿಗೆ ವೇണ്ടി ಬಂದ ശേഷം ഉണ്ടായതായ അനുഭവങ്ങൾ, പഴയ പാസ്റ്റർ മിനിസ്ട്രിക്ക് വരുന്ന മുമ്പും മുമ്പത്തെയും ഇപ്പോഴത്തെയും അനുഭവങ്ങൾ രണ്ടും കൂടെ താരതമ്യപ്പെടുത്തുകയാണെങ്കിൽ ഇപ്പോഴത്തെ അനുഭവങ്ങൾ എങ്ങനെയാണ്? കർത്താവിൻ്റെ വേലയ്ക്ക് വേണ്ടി വേറെ തിരിഞ്ഞ് മുൻപോട്ട് വരുന്ന സമയം ഒരു വിശ്വാസി പോലും ഇല്ലാത്ത സ്ഥലങ്ങളിലാണ് ഞാൻ പ്രവർത്തനം ആരംഭിച്ചത്. ಕರ್ತನ ಸೇವೆಗೋಸ್ಕರವಾಗಿ ನಾನು ಬಂದಂಥ ಆ ಸಮಯಗಳಲ್ಲಿ ಒಂದು ವಿಶ್ವಾಸಿಗಳು ಕೂಡ ಇಲ್ಲದೇ ಇರುವಂಥ ಸ್ಥಳಗಳಿಗೆ ಹೋಗಿ ಸೇವೆಯನ್ನು ಪ್ರಾರಂಭ ಮಾಡಿದೆ. കേരളത്തിൽ ഇടുക്കി ജില്ലയിൽ ഞാനൊരു പ്രവർത്തനം ആരംഭിച്ചത് കേരളದ ഇടുക്കി എന്നൊരു സ്ഥಳದಲ್ಲಿ ಒಂದು ಸೇವೆ ನಾನು ಪ್ರಾರಂಭ ಮಾಡಿದ್ದು. ഒരു വലിയ വനത്തിൻ്റെ അരികിൽ ഒരു ഗ്രാമത്തിൽ ഞാനൊരു പ്രവർത്തനം ആരംഭിച്ചു. ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಒಂದು ಗ್ರಾಮದಲ್ಲಿ ಹೋಗಿ ಸೇವೆಯನ್ನು ಪ್ರಾರಂಭಿಸಿದೆ. അവിടെ വിശ്വാസികളായിട്ട് ആരുമില്ല. ಅಲ್ಲಿ ವಿಶ್ವಾಸಿಗಳಾಗಿ ಯಾರೂ ಇಲ್ಲ. അവിടെ ഉണ്ടായിരുന്ന ഞങ്ങളുടെ സ്ഥലത്ത് കാട്ടിൽ നിന്ന് മരം വെട്ടിക്കൊണ്ടുവന്ന് ഞങ്ങൾ ചെറിയ ഷെഡ് കെട്ടി. ಅಲ್ಲಿ ನಾವಿದ್ದಂಥ ಸ್ಥಳದಲ್ಲಿ ಕಾಡಿಗೆ ಹೋಗಿ ಮರ ಕಡಿದುಕೊಂಡು ಬಂದು ಒಂದು ಚಿಕ್ಕ ಗುಡಿಸಲನ್ನು ಮಾಡಿದೆವು. ചെറിയ കല്ലുകളെല്ലാം വെച്ച തറയൊക്കെ കെട്ടി ಚಿಕ್ಕ ಕಲ್ಲುಗಳನ್ನ ಇಟ್ಟುಕೊಂಡು ಅದರ ಆ ಪಾಯವನ್ನೆಲ್ಲ ಹಾಕಿ കാട്ടുപുല്ല് കൊണ്ട് മേഞ്ഞു. ಅಲ್ಲಿರುವಂಥ ಕಾಡಿನಲ್ಲಿರುವಂಥ ಹುಲ್ಲುಗಳಿಂದ ಅದರ ಮೇಲ್ಛಾವಣಿಗಳನ್ನು ಮಾಡಿ സൈഡെല്ലാം ഞങ്ങൾ മറച്ചു. ಅದರ ಸೈಡೆಲ್ಲ ಮರೆ ಮಾಡಿ ആ ഹോളിനകത്ത് ഞങ്ങൾ ദീർഘദിവസങ്ങൾ ഉപവസിച്ച് പ്രാർത്ഥിച്ചു. ಆ ಹಾಲ್ನೊಳಗಡೆ ಬಹಳ ದೀರ್ಘಕಾಲಗಳು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದೆವು. വീടുകൾ കയറി സുവിശേഷം പറഞ്ഞു. ಕುಟುಂಬಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದೆವು. വളരെ ഞെരുക്കത്തിലൂടെ കടന്നുപോയി ആ കാലങ്ങളിൽ. ಬಹಳ ಕಷ್ಟಗಳ ಮೂಲಕವಾಗಿ ಆ ಕಾಲಗಳಲ್ಲಿ ಮುಂದಕ್ಕೆ ಹೋದೆವು. എന്നാൽ ദൈവം അവിടെ ആത്മാക്കളെ തന്നു. ದೇವರು ಅಲ್ಲಿ ನನಗೆ ದೇವರಿಗೋಸ್ಕರ ಆತ್ಮಗಳನ್ನು ಆದಾಯ ಮಾಡಿ 1 വർഷം കൊണ്ട് 40ഓളം വ്യക്തികൾ മുമ്പോട്ട് വന്നു. 1 ವರ್ಷಗಳಿಂದ ಹೆಚ್ಚು ಕಡಿಮೆ 40 ಜನಗಳು ಮುಂದಕ್ಕೆ ಬಂದರು. അങ്ങനെ അവിടെ കർത്താവിന്റെ വേല ശക്തിപ്പെട്ടു. ಹಾಗೆ ದೇವರ ಸೇವೆಯಲ್ಲಿ ಶಕ್ತಿಯುತವಾಗಿ ಬೆಳೆಯಿತು. അതിനുശേഷം അങ്ങനെ സ്റ്റെപ്പ് ബൈ സ്റ്റെപ്പായി ദൈവം നമ്മളെ ഞങ്ങളെ വളർത്തിക്കൊണ്ടു. ಅದನಂತರ ಹೆಜ್ಜೆಯಿಂದ ಹೆಜ್ಜೆಗೆ ದೇವರು ತನ್ನ ಸೇವೆಯಲ್ಲಿ ಬೆಳೆಸ್ತಾ ಮುಂದಕ್ಕೆ ತಂದ. ഇന്ന് ഞാനൊരു വലിയ ചർച്ചിന്റെ പാസ്റ്ററായി ഡിസ്ട്രിക്റ്റിന്റെ ചുമതലയിൽ ഇരിക്കുന്നു. ಇವತ್ತು ಒಂದು ದೊಡ್ಡ ಸಭೆಯ ಸೇವಕರಾಗಿ ಡಿಸ್ಟ್ರಿಕ್ಟ್ನ ಕರ್ತವ್ಯದೊಂದಿಗೆ ನಾನು ಆ ಸ್ಥಳದಲ್ಲಿ ಇದ್ದೇನೆ. ಓಕೆ ಪಾಸ್ಟರ್, ದೇವರ ರಾಜ್ಯಕ್ಕಾದ ಕಟ್ಟಣಕ್ಕಾಗಿ ಈವರೆಗೆ ಯಾವ ರೀತಿ ಸೇವೆ ಮಾಡ್ತಾ ಇದ್ದೆ? ಮಿನಿಸ್ಟ್ರಿಗೆ വേണ്ടി പാസ്റ്റർ ഇറങ്ങിയ ശേഷം ഇതുവരെ ഏതൊക്കെ രീതിയിലുള്ള മിനിസ്ട്രിയാണ് ദൈവം പാസ്റ്റർ കൂടി ചെയ്തുകൊണ്ടിരിക്കുന്നത്? ഞാൻ ഇറങ്ങിയത് സുവിശേഷ പ്രവർത്തനമായിട്ടാണ് ഫസ്റ്റിൽ ഇറങ്ങിയത്. ನಾನು ಸ್ವಾರ್ಥ ಸೇವೆಯೊಂದಿಗೆ ಪ್ರಾರಂಭವಾಗಿ ಸೇವೆಗಳಿದೆ. സുവിശേഷീകരണത്തിന്റെ ലീഡറായി ഞാൻ പല നാളുകൾ കർത്താവിന്റെ വേല ചെയ്തു. ಸುವಾರ್ಥೀಕರಣದ ನಾಯಕನಾಗಿ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದೆ. ಆ ಟೀಮ್ ಫಾರ್ಮ್ ചെയ്ത് അതിനെ ലീഡ് ചെയ്ത് മുമ്പോട്ട് കൊണ്ടുപോയി. ಅನೇಕ ಗುಂಪುಗಳನ್ನು ಸಿದ್ಧ ಮಾಡಿ ಅದನ್ನು ಮುಂದಕ್ಕೆ ನಡೆಸ್ತಾ ಇದ್ದೆ. സുവിശേഷം കേട്ട് മുൻപോട്ട് വരുന്നവരെ ചേർത്ത് ബൈബിൾ ക്ലാസ് എല്ലാം പഠിപ്പിച്ച് അങ്ങനെ മുൻപോട്ട് പോകും. ಸುವಾರ್ಥ ಸೇವೆಯನ್ನು ಕೇಳಿಕೊಂಡು ಮುಂದೆ ಬರುವಂತ ವ್ಯಕ್ತಿಗಳನ್ನು ಕರೆದು ಅವರಿಗೆ ಬೈಬಲ್ ಕ್ಲಾಸ್ ಎಲ್ಲ ಕೊಡ್ತಾ ಮುಂದಕ್ಕೆ ಹೋಗುತ್ತಾ ಇದ್ದೆ. വചനത്തിൽ ഉറപ്പിച്ച് അവരെ വിശ്വാസത്തിൽ വളർത്തിക്കൊണ്ടിരാൻ ಅವರನ್ನು ವಾಕ್ಯದಲ್ಲಿ ದೃಢಪಡಿಸಿ ಅವರನ್ನು ಕ್ರಿಸ್ತನ ಕಡೆಗೆ ನಾನು ಕರೆದುಕೊಂಡು ಬರುತ್ತಾ ಇದೆ. ಓಕೆ ಪಾಸ್ಟರ್, ನೀವು ಸೇವೆಗೆ ಸಲ್ಲಿಸುವಾಗ ಸೇವೆ ಮಾಡುತ್ತಿರುವಂಥ ಸಮಯದಲ್ಲಿ ನಿಮಗೆ ಬೇಕಾದ ಪ್ರೋತ್ಸಾಹ ಸಿಕ್ಕಿದೆಯಾ ಅಥವಾ ನಿರುತ್ಸಾಹದ ಮಾತುಗಳು ನಿಮಗೆ ಸಿಕ್ಕಿದೆಯಾ? ആ കുറിത്താಗಿ നിಮಗೆ ಏನು ಹೇಳ್ಬೋದು? ഇതുവരെ മിനിസ്ട്രി ചെയ്തപ്പോൾ പാസ്റ്റർക്ക് വേണ്ട പ്രോത്സാഹങ്ങളാണ് കിട്ടിയേക്കണേ, അത് നിരുത്സാഹപ്പെടുത്തുന്ന വാക്കുകളാണോ? അതിനെക്കുറിച്ചൊന്ന് വിവരിക്കാം. ഞാൻ കർത്താവിന്റെ വേലയ്ക്ക് വേണ്ടി ഇറങ്ങുമ്പോൾ, ಕರ್ತನ ಸೇವೆಗೋಸ್ಕರವಾಗಿ ನಾನು ಇಳಿದಾಗ, ബൈബിൾ സെമിനാരി പഠിക്കാനായിട്ട് ആദ്യമായി പോകുന്ന സമയത്ത്, ಸತ್ಯವೇದ ಶಾಲೆಯಲ್ಲಿ ಪ್ರಾರಂಭವಾಗಿ ಕಲಿಯಲಿಕ್ಕಾಗಿ ಹೋಗುವಂಥ ವೇಳೆಯಲ್ಲಿ എൻ്റെ സ്വന്തക്കാരും പരിചയമുള്ള വിശ്വാസികളും എന്നെ പരിഹസിക്കാനിടയായി. ನನ್ನ ಸ್ವಂತದವರು, ನನಗೆ ಪರಿಚಯದಲ್ಲಿರುವಂಥ ವ್ಯಕ್ತಿಗಳೆಲ್ಲ ನನಗೆ ಗೇಲಿ ಮಾಡಿದರು. എനിക്ക് പ്രോത്സാഹനത്തിന്റെ വാക്കുകൾ ആദ്യ നാളുകളിൽ കിട്ടിയില്ല. ನನಗೆ ಪ್ರೋತ್ಸಾಹದ ಮಾತು ಪ್ರಾರಂಭದ ದಿನಗಳು ನನಗೆ ಸಿಗಲಿಲ್ಲ. മക്കൾ അതിനുശേഷമാണോ ബൈബിൾ സെമിനാരി പഠിക്കാൻ പോകുന്നത്? ಮಕ್ಕಳು ಹುಟ್ಟಿದ ಮೇಲೆ ಸತ್ಯವೇದ ಶಾಲೆಯಲ್ಲಿ ಕಲೀಲಿಕ್ಕೆ ಹೋಗ್ತೀರಾ?
എങ്ങനെ നിങ്ങൾ മുൻപോട്ട് പോകും? ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ತೀರಿ? നിങ്ങളുടെ ಭೌതിക നന്മകൾ എങ്ങനെയാകും? ನಿಮಗೆ ಆರ್ಥಿಕವಾದ ಸ್ಥಿತಿಗಳು ಯಾವ ರೀತಿ ಬರುತ್ತೆ? ആര് നിങ്ങളെ പോറ്റും? ಯಾರು ನಿಮ್ಮನ್ನು ನೋಡ್ಕೊಳ್ತಾರೆ? ഞാൻ അവരോട് പറഞ്ഞ വാക്കിതാണ്, ನಾನು ಅವರಿಗೆ ಹೇಳಿದಂತ ಮಾತಿದು, എന്നെ വിളിച്ചത് മനുഷ്യനല്ല, ನನ್ನನ್ನು ಕರೆದದ್ದು ಮನುಷ್ಯನಲ್ಲ, ദൈവമാണ് എന്നെ വിളിച്ചത്. ನನ್ನನ್ನು ಕರೆದ ದೇವರಾಗಿದ್ದಾನೆ. എനിക്ക് ഉറപ്പുണ്ട്. ನನಗೆ ದೃಢತೆ ಇದೆ. ಆಮೇನ್ ಪಾಸ್ಟರ್. ಇವಾಗ ಇಷ್ಟೊತ್ತು ನಿಮ್ಮ ಸೇವೆ ಕುರಿತಾಗಿ ಹೇಳ್ತಾ ಇದ್ರಿ. ನಿಮಗೆ ನಿಮ್ಮ ಫ್ಯಾಮಿಲಿ ಪಾಸ್ಟರ್, ನಿಮಗೆ ಮದುವೆ ಆಗಿದೆಯಾ? ಎಷ್ಟು ಜನ ಮಕ್ಕಳು? ನಿಮ್ಮ കുടുംബ ಯಾವ ರೀತಿಯಾಗಿ ಸೇವೆಯಲ್ಲಿ നിಮಗೆ സഹായകരാಗಿ നിൽക്കുന്നിದ್ದಾರೆ? പാസ്റ്റർക്ക് ഇപ്പോൾ ഓൾറെഡി വിവാഹം കഴിഞ്ഞിട്ടുണ്ടോ? എത്ര പേര് മക്കളാണ്? എങ്ങനെയാണ് അവർ മിനിസ്ട്രിക്ക് പാസ്റ്റർ കൂടെ സഹായകരായി നിൽക്കുന്നത്? എൻ്റെ ഭാര്യ എൻ്റെ സുവിശേഷ പ്രവർത്തനത്തിന് വളരെ പ്രയോജനമുള്ളവളായിട്ട് നിൽക്കുന്നു. ಕರ್ತರ ಸೇವಕರವರ ಪತ್ನಿ ಅವರ ಸೇವ ಜೀವಿತದಲ್ಲಿ ತುಂಬಾ ಸಹಾಯಕರಾಗಿ ഉപവസിക്കാനും പ്രാർത്ഥിക്കാനും സുവിശേഷീകരണത്തിനും അവൾ ഒന്നാമതായി എന്നോട് നിൽക്കുന്നു. ಉಪವಾಸ ಮಾಡೋದಕ್ಕೂ ಪ್ರಾರ್ಥಿಸುವುದಕ್ಕಾಗಿ ಸುವಾರ್ತೆ ಸಾರಲಿಕ್ಕೆಲ್ಲ ಮುಂದಿನ ಹೆಜ್ಜೆಯಲ್ಲಿ ಅವರ ಜೊತೆಯಲ್ಲಿದ್ದಾರೆ. എനിക്ക് 4 മക്കളുണ്ട്. ಕರ್ತರ ಸೇವಕರಿಗೆ 4 ಜನ ಮಕ್ಕಳು. 3 പെൺപിള്ളേരാണ് മൂത്തത്. ಪ್ರಾರಂಭದ 3 ದೊಡ್ಡ ಮಕ್ಕಳು ಹೆಣ್ಣು ಮಕ್ಕಳಾಗಿದ್ದಾರೆ. മൂത്ത മോളെ കർത്താവിന്റെ വേലയ്ക്ക് വേണ്ടി ബൈബിൾ സെമിനാരി പഠിപ്പിച്ച് അവൾ വിവാഹം കഴിച്ചപ്പോൾ ഗുജറാത്തിൽ കർത്താവിന്റെ വേല ചെയ്യുന്നു. ದೊಡ್ಡ ಮಗಳು ಸತ್ಯವೇದ ಶಾಲೆಯಲ್ಲಿ ಕಲಿತು ದೇವರ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಟ್ಟು ಇವಾಗ ಗುಜರಾತಲ್ಲಿ ದೇವರ ಸೇವೆ ಮಾಡ್ತಾ ಇದ್ದಾರೆ. അവർക്ക് ഒരു മോനുണ്ട്. ಅವರಿಗೊಂದು ಮಗ ಇದ್ದಾನೆ. രണ്ടാമത്തെ മോള് നേഴ്സാണ്. ಎರಡನೇ ಮಗಳು ನರ್ಸ್ ಆಗಿದ್ದಾರೆ. അവളുടെ വിവാഹം കഴിഞ്ഞ് അവർക്ക് 3 മക്കളുണ്ട്. ಅವರ ಮದುವೆ ಆಯಿತು, ಅವರಿಗೆ 3 ಮಕ್ಕಳಿದ್ದಾರೆ. അവരും ജോലിയുള്ള ബന്ധത്തിൽ കർത്താവിന്റെ വേല ചെയ്യുന്നു. ಅವರು ಕೆಲಸ ಮಾಡ್ತಾ ದೇವರ ಸೇವೆ ಮಾಡ್ತಾ ಇದ್ದಾರೆ. മൂന്നാമത്തത് മോളാണ്. അവൾ സൗദി അറേബ്യയിൽ നേഴ്സായി ജോലി ചെയ്യുന്നു. ಮೂರನೇದಾಗಿ ಒಬ್ಬಳು ಮಗಳು, ಅವರು ಸೌದಿ ಅರೇಬಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. അവളാലാവുന്നതും കർത്താവിന്റെ വേലയ്ക്ക് വേണ്ടി ചുമൽ കൊടുക്കുന്നു. ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ತನ್ನ ದೇವರ ಸೇವೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. 4ാമത് മോനാണ്. അവൻ ഒരു ബാങ്കിൽ ജോലി ചെയ്യുന്നു. 4ನೇದಾಗಿ ಒಬ್ಬ ಮಗನಿದ್ದಾನೆ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. അപ്പോൾ തന്നെ അവൻ നന്നായിട്ട് ഓർഗൻ വായിക്കും, നന്നായി പാട്ട് പാടുകയും ചെയ്തു. കർത്താവിന്റെ വേലയിൽ അവന് ഉത്സുകനായി മുൻപോട്ട് വരുന്നു. ಆಮೇಲೆ ಅವನು ಕೀಬೋರ್ಡ್ಗಳನ್ನು ಬಾರಿಸುವಂಥದ್ದು, ಹಾಡುಗಳನ್ನು ಆಡುವುದು, ಈ ರೀತಿ ಸೇವೆಯಲ್ಲಿ ಬಹಳ ಉತ್ಸಾಹವುಳ್ಳವನಾಗಿ ಮುಂದಕ್ಕೆ ಹೋಗುತ್ತಾ ಇದ್ದಾನೆ. ಓಕೆ ಪಾಸ್ಟರ್, ಈವರೆಗೆ ನೀವು ಸೇವೆ ಮಾಡುವಾಗ ಇದರ ಮಧ್ಯೆ ನಿಮಗೆ ಆದಂಥ ಸಂತೋಷದ വിഷയ അഥവാ ദുഃഖದ വിഷയം, ഇത്ര നാളും പാസ്റ്റർ മിനിസ്റ്റർ ചെയ്തപ്പോൾ ഏറ്റവും സന്തോഷപ്പെടുന്ന ഒരു വിഷയം അല്ലെങ്കിൽ ഏറ്റവും ദുഃഖപ്പെടുന്ന ഒരു വിഷയത്തെക്കുറിച്ച് പറയാൻ പറ്റുമോ പാസ്റ്റർ? ദൈവത്തിൻ്റെ വചനം സഭകളിൽ പഠിപ്പിക്കുമ്പോൾ, ದೇವರ ವಾಕ್ಯವನ್ನು ಸಭೆಗಳಿಗೆ ಕಲಿಸುವಾಗ നന്നായി പ്രയോജനമുള്ളതൊന്നും മറച്ചു വെക്കാതെ അവരെ ദൈവത്തിൻ്റെ വചനം പഠിപ്പിക്കുമ്പോൾ, ಪ್ರಯೋಜನ ಇರುವಂಥ ಪದಗಳನ್ನು ಯಾವುದನ್ನು ಮರೆ ಮಾಡದೆ ಅವರಿಗೆ ದೇವರ ವಾಕ್ಯದೊಂದಿಗೆ ಸಾರುವಾಗ അത് വേണ്ടുന്നത് പോലെ ചിലർക്ക് അംഗീകരിക്കാൻ പറ്റാതെ വരുന്നത് കൊണ്ട് ഞാൻ മാനസികമായി ചില സന്ദർഭങ്ങളിൽ ഭാരപ്പെടാറുണ്ട്. ಅದು ಬೇಕಾದ ರೀತಿಯಲ್ಲಿ ಅವರನ್ನು ತೆಗೆದುಕೊಳ್ಳದೆ ಹೋಗುವಾಗ ನಾನು ಮಾನಸಿಕವಾಗಿ ದುಃಖಕ್ಕೊಳಗಾಗುತ್ತೇನೆ. എന്നാൽ ഒരു കൂട്ടം ആൾക്കാർ ദൈവത്തിൻ്റെ വചനം ദാഹത്തോടെ അത് അംഗീകരിക്കുന്നത് കാണുമ്പോൾ എൻ്റെ മനസ്സിൽ വലിയ സമാധാനവും സന്തോഷവും ഉണ്ടാകും. ಆದರೆ ಅದರ ಮಧ್ಯದಲ್ಲಿ ಒಂದು ಗುಂಪು ಜನ ಉತ್ಸಾಹದೊಂದಿಗೆ ಅದನ್ನು ಸ್ವೀಕರಿಸಿಕೊಂಡು ಮುಂದಕ್ಕೆ ಹೋಗೋದು ನೋಡುವಾಗ ನನಗೆ ಬಹಳ ಸಂತೋಷ ಉಂಟಾಗುತ್ತದೆ. ಓಕೆ ಪಾಸ್ಟರ್, ನೀವು ಸೇವೆ ಮಾಡಿದ ಆರಂಭದಿಂದ ಈವರೆಗೂ ಯಾವುದಾದ್ರೂ ವಿರೋಧಗಳು, ಆರ್ಥಿಕವಾದ ಕೊರತೆ ಅಥವಾ ಯಾವುದಾದ್ರೂ ಸಭೆಯ ಬ್ರಾಂಚ್ ಸೇವೆಗಳಿಗೆ ಸಮಸ್ಯೆ ಏನಾದರೂ ಬಂದಿದೆಯಾ? ಇದರ ಕುರಿತಾಗಿ ನೀವು കലിത്തಂಥ വിഷയം പാസ്റ്റർ, ഇത്ര നാളും പാസ്റ്റർ മിനിസ്റ്റർ ചെയ്തപ്പോൾ അതിൻ്റെ ആരം മുതൽ ഇതുവരെ എന്തെങ്കിലും അതിന് വിരോധമായിട്ട് എന്തെങ്കിലും പ്രവൃത്തികൾ വന്നിട്ടുണ്ടോ? അല്ലെങ്കിൽ സാമ്പത്തികമായ ഞെരുക്കങ്ങൾ എന്തെങ്കിലും വന്നിട്ടുണ്ടോ? അതിൽ മുഖാന്തരം പാസ്റ്റർ പഠിച്ചതായ പാഠം ജനത്തോട് പറയുവാൻ കഴിയും? കർത്താവിൻ്റെ വേലയ്ക്ക് വേണ്ടി ഇറങ്ങിയതിനു ശേഷം സാമ്പത്തികമായി ഒത്തിരി ആവശ്യങ്ങൾ മുമ്പിൽ വന്നിട്ടുണ്ട്. ದೇವರ ಸೇವೆಗೋಸ್ಕರವಾಗಿ ಹೇಳಿದ ನಂತರವಾಗಿ ತುಂಬ ಆರ್ಥಿಕವಾದ ಕೊರತೆಗಳು ಜೀವನದಲ್ಲಿ ಬಂದಿದೆ. എന്നാൽ ആരുടെയും മുമ്പിൽ ചെന്ന് വായ്പ മേടിക്കാൻ ദൈവം ഇതുവരെ ഇടയാക്കിയില്ല. ಆದರೆ ಯಾರ ಮುಂದೆ ಹೋಗಿ ಕೈ ಚಾಚಿ ಸಾಲ ತೆಗೆದುಕೊಳ್ಳೋದಕ್ಕಾಗಿ ದೇವರು ಈವರೆಗೂ ಅನುಮತಿಸಲಿಲ್ಲ. ദൈവത്തിൽ ആശ്രയിച്ച നാളത്തെ ആവശ്യത്തിന് ഇന്ന് രാത്രി ദൈവത്തോട് പറയും, രാവിലെ തന്നെ ദൈവം നമ്പരാൻ ഏതെങ്കിലും വഴി കൂടി പണം തന്നിരിക്കും. ನಾಳೆ ನನಗೆ ಏನಾದರೂ ಒಂದು ಅಗತ್ಯ ಇದ್ರೆ ಇವತ್ತು ರಾತ್ರಿ ಕೂತ್ಕೊಂಡು ದೇವರ ಮುಂದೆ ಅದನ್ನು ಹೇಳ್ತಾನೆ. ಇವತ್ತು ರಾತ್ರಿ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ದೇವರ ಅಗತ್ಯವಾದ ನನ್ನ ಕೈಯಲ್ಲಿ ತಂದು ಕೊಡುತ್ತಾನೆ. മാത്രമല്ല, ഞാൻ കർത്താവിൻ്റെ വേല ചെയ്യുന്ന ആ സമയം തൃശ്ശൂർ എന്ന് പറഞ്ഞ സ്ഥലത്തിരിക്കുമ്പോൾ, ಅದು ಮಾತ್ರವಲ್ಲ, ತ್ರಿಶೂರ್ ಎಂಬ ಸ್ಥಳದಲ್ಲಿ ನಾನು ದೇವರ ಸೇವೆ ನಿಮಿತ್ತವಾಗಿದ್ದಾಗ ഒരു ഗ്രാമത്തിലുള്ള സുവിശേഷ വിരോധികൾ, ಒಂದು ಗ್ರಾಮದಲ್ಲಿದ್ದಂಥ ಸುವಾರ್ಥ ವಿರೋಧಿಗಳು, ഞാൻ എല്ലാ ആഴ്ചയും അവരുടെ വീടുകളിൽ സന്ദർശിക്കാനായിട്ട് കടന്നു പോകുമ്പോൾ, ನಾನು ಎಲ್ಲ ವಾರಗಳು ಅವರ ಮನೆಯನ್ನು ಭೇಟಿಯಾಗುವುದಕ್ಕಾಗಿ ಹೋಗುವಾಗ ആ ഭാഗത്ത് ഞങ്ങളുടെ അടുക്കൽ ആരാധനയ്ക്ക് വരുന്നവരുടെ വീടുകളിൽ ഇനി കയറിയാൽ എൻ്റെ കഴുത്ത് വെട്ടുമെന്ന് അവർ ഭീഷണി മുഴക്കി. ಅವತ್ತು ನನ್ನ ಜೊತೆ ಆರಾಧನೆ ಮಾಡ್ತಾ ಇದ್ದಂಥ ಜನಗಳ ಮನೆಗಳಿಗೆ ಪುನಃ ಭೇಟಿಯಾದರೆ ನಿನ್ನ ಕುತ್ತಿಗೆಯನ್ನು ಕಡಿಯುವೆನೆಂಬುದಾಗಿ ಅವರು ಬಂದು ನನಗೆ ಬೆದರಿಕೆ ಹಾಕಿದ್ರು. ഞാൻ പ്രാർത്ഥനയോടെ വീണ്ടും ആ ഗ്രാമത്തിൽ സന്ദർശനത്തിനായി കടന്നു. ಆದರೆ ಪ್ರಾರ್ಥನಾ ಪೂರ್ವಕವಾಗಿ ತಿರುಗಿ ನಾನು ಆ ಸ್ಥಳಕ್ಕೆ ಸಂದರ್ಶನಕ್ಕಾಗಿ ಹೋದೆ. കൊല്ലുമെന്ന് പറഞ്ഞവരുടെ വീടിൻ്റെ മുറ്റത്ത് എൻ്റെ ബൈക്ക് വെച്ചിട്ട് ഞാൻ അവിടെ വീടുകളെല്ലാം കയറി പ്രാർത്ഥിച്ച് തിരിച്ചു പോകുന്നു. ನನ್ನನ್ನು ಕೊಲ್ಲುತ್ತೇರೆಂಬುದಾಗಿ ಯಾರು ಹೇಳಿದ್ರು ಅವರ ಮನೆಯ ಮುಂದೆ ನನ್ನ ಬೈಕನ್ನು ನಿಲ್ಲಿಸಿ ಅಲ್ಲಿರುವಂಥ ಎಲ್ಲ ಮನೆಗಳನ್ನು ಭೇಟಿಯಾಗಿ ನಾನು ತಿರುಗಿ ಬಂದಿದ್ದೇನೆ. എന്നാൽ ഞാൻ പോന്നു കഴിഞ്ഞതിന് ശേഷമാണ് ആ വീട്ടുകാർ അറിഞ്ഞത്. അവർ അയ്യോ അവൻ കടന്നു പോയില്ലെന്ന് പറഞ്ഞ് അവർ പല കാര്യങ്ങളും പറയാനിടയായി. ಅದ ನಂತರವಾಗಿ ಅವರು ತಿರುಗಿ ಬಂದಾಗಲೇ ಅವರಿಗೆ ಗೊತ್ತಾಗಲು, ಅಯ್ಯೋ ಅವನು ಹೋಗಿಬಿಟ್ನಲ್ಲ,
ಎಂಬುದಾಗಿ ಅನೇಕ ಕಾರ್ಯಗಳನ್ನ ಅವರು ಹೇಳಿದರು. ಅವರ ಕಣ್ಣು ದೈವ ನಮ್ಮನ್ನು ಮറച്ചു, ಅವರ ಕಣ್ಣುಗಳನ್ನು ದೇವರು ಮಂಕು ಮಾಡಿದ್ನು. ಓಕೆ, ಪಾಸ್ಟರ್ ಸೇವೆಯಲ್ಲಿರುವಂಥ ಎಲ್ಲ ಅನುಭವಗಳ ಮೂಲಕ ದೇವರು ಈವರೆಗೂ ನಿಮ್ಮ ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮುಂದೆ ಸೇವೆ കുറിച്ചാಗಿ ನಿಮ್ಮ ദർശനം, ഫ്യൂച്ചർ മിനിസ്ട്രി കുറിച്ച് പാസ്റ്ററുടെ ദർശനം പ്രകാരം എന്താണ്? മുൻപോട്ടുള്ള എൻ്റെ താല്പര്യം കർത്താവിൻ്റെ വേലയിൽ വളരെ ഉത്സാഹത്തോടെ ദൈവം അയക്കുന്ന സ്ഥലങ്ങളിൽ കടന്നുപോയി ദൈവത്തിൻ്റെ ആലോചന അറിയിക്കാനും സഭാ ശുശ്രൂഷ ಶಕ್ತಿಯಾಗಿ ಭಂಗಿಯಾಗಿ ചെയ്യുവാനുമാണ്. ಮುಂದಿರುವಂಥ ದಿನಗಳಲ್ಲಿ ಕರ್ತನ ಕಳಿಸುವಂಥ ಸ್ಥಳಗಳಿಗೆಲ್ಲ ಧೈರ್ಯದೊಂದಿಗೆ ಹೋಗಿ ದೇವರ ಸೇವೆಯನ್ನು ಚಂದವಾಗಿ ಮಾಡಬೇಕೆಂಬ ಆಸೆ ನನಗಿದೆ. ಓಕೆ, ಅದರ ಮೂಲಕವಾಗಿ ದೇವರು ಕಳಿಸುವಂಥ ಎಲ್ಲ ಕಡೆಗಳಿಗೆ ಹೋಗಿ ದೇವರ ಸೇವೆ ಮಾಡಬೇಕೆಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ಅನೇಕರು ನೋಡ್ತಾ ಇದ್ದಾರೆ. ಆ ವ್ಯಕ್ತಿಗಳೊಂದಿಗೆ ನಿಮ್ಮ ಸೇವೆ ಕುರಿತಾಗಿ ಏನಾದರೂ ಹೇಳಲಿಕ್ಕಾಗಿದ್ದರೆ ಈ ಕ್ಷಣದಲ್ಲಿ ನೀವು ಆ ಸಮಯವನ್ನು ಉಪಯೋಗಿಸಬಹುದು. ഇതിനെ അനേക പ്രേക്ഷകർ കണ്ടുകൊണ്ടിരിക്കുന്നു. അവരോട് പാസ്റ്ററുടെ മിനിസ്ട്രിയിൽ നിന്ന് വന്നതായ എന്തെങ്കിലും താല്പര്യങ്ങൾ അവരോട് പറയുവാനുണ്ടെങ്കിൽ പാസ്റ്റർക്ക് ഈ നിമിഷം അത്. ജീവിതത്തിൽ ഒരു പ്രാവശ്യമെങ്കിലും ഈ കർത്താവിൻ്റെ സ്നേഹം മനസ്സിലാക്കിയാൽ, ಈ ಜೀವನದಲ್ಲಿ ಒಂದು ಸಾರಿಯಾದರೂ ಈ ಕ್ರಿಸ್ತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ഒരിക്കലും നമുക്ക് നഷ്ടമല്ല. ಯಾವತ್ತೂ ಅದು ನಮಗೆ ನಷ್ಟವಲ್ಲ. കർത്താവിനെ അറിയാമെന്ന് വെച്ചാൽ ജീവിതത്തിൽ ഏറ്റവും വലിയൊരു സൗഭാഗ്യമാണ്. ಕರ್ತನನ್ನು ತಿಳಿಯುವುದು ಎಂಬುದಾಗಿ ಇರುವಂಥದ್ದು ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಭಾಗ್ಯವಾಗಿರುತ್ತದೆ. ബൈബിളിൽ 32 സങ്കീർത്തനം 1 വാക്യം വായിക്കുന്നത് എങ്ങനെയാണ്? ಕೀರ್ತನೆ 32ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಕಾಣುವಂಥದ್ದು, ലംഘനം ക്ഷമിച്ചും പാപം മറച്ചും കിട്ടിയ മനുഷ്യൻ ഭാഗ്യവാൻ. ಯಾವ ವ್ಯಕ್ತಿಯ ಪಾಪ ಪರಿಹಾರವಾಗಿದೆಯೋ, ಯಾವನ ದೋಷ ವಿಮುಕ್ತವಾಗಿದೆಯೋ ಅವನು ಭಾಗ್ಯವಂತನೇ. ബൈബിൾ പറയുന്നത് മറ്റൊരുത്തരിലും രക്ഷയില്ല, നാം രക്ഷിക്കപ്പെടുവാൻ ആകാശത്തിന് കീഴിൽ മനുഷ്യരുടെ നൽകപ്പെട്ട ഒരേ ഒരു നാമം യേശു ക്രിസ്തുവിന്റെ നാമം മാത്രമാണ്. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಹೊಂದೋದಕ್ಕಾಗಿರುವಂಥ ನಾಮ ಅದು ಯೇಸುವಿನ ನಾಮ ಒಂದಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ ಎಂಬುದಾಗಿ. മനുഷ്യന്റെ പാപത്തിന്റെ പരിഹാരത്തിന് വേണ്ടിയാണ് യേശു ക്രിസ്തു കാൽവറി കുരിശിൽ യാഗമായി തീർന്നത്. ಮನುಷ್ಯನ ಪಾಪದ ಪರಿಹಾರಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾಗಿ ಸಮರ್ಪಣಗೊಂಡ. യോഹന്നാൻ ലേഖനം എഴുതുമ്പോൾ എങ്ങനെയാണ് പറയുന്നത്? 1:7 യേശು ಕ್ರಿಸ್ತುವಿന്റെ രക്തം സകല പാപം പോക്കി നമ്മെ ശുദ്ധീകരിക്കുന്നു. ಒಂದು ಯೋಹನ ಪುಸ್ತಕದಲ್ಲಿ ನಾವು ಓದ್ತಾ ಇದ್ದೇವೆ, ಅಲ್ಲಿ ಕಾಣ್ತಾ ಇದ್ದೇವೆ 1:7ನೇ ವಾಕ್ಯ, ಯೇಸು ಸ್ವಾಮಿಯ ರಕ್ತ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ. വിശ്വാസത്തോടെ യേശു ക്രിസ്തുവിന്റെ മുൻപാകെ സമർപ്പിക്കുമെങ്കിൽ, ನಂಬಿಕೆಯೊಂದಿಗೆ ಯೇಸು ಸ್ವಾಮಿಯ ಮುಂದೆ ನೀವು ನಿಮ್ಮನ್ನು ಸಮರ್ಪಿಸುವುದಾಗಿದ್ದಲ್ಲಿ ഏത് പ്രശ്നങ്ങൾക്കും പരിഹാരം തരിക മാത്രമല്ല, നിന്റെ ಆತ್ಮಾವ ಸೌಭಾಗ್ಯದ ನಿತ್ಯದ ಪ್ರಾಪಿಸುವಾൻ ದೇವ ಅವಸರತೆ. ಆಮೇಲೆ ನಿನ್ನ ವಿಷಯಕ್ಕೆ ಯೇಸು ಸ್ವಾಮಿ ಪರಿಹಾರ ಕೊಡೋದು ಮಾತ್ರವಲ್ಲ, ನಿನ್ನ ಜೀವನ ನಿತ್ಯತೆಗೆ ಕೊಂಡೋಗೋದಕ್ಕಾಗಿ ಅಥವಾ ನಿತ್ಯತೆಗೆ ನಿನ್ನ ಸೇರೋದಕ್ಕಾಗಿ ದೇವರು ನನಗೆ ಅವಕಾಶವನ್ನು ಮಾಡಿಕೊಡುತ್ತಾರೆ. ചോദ്യം ചെയ്യാതെ യേശു ക്രിസ്തുവിന് മുൻപാകെ സമർപ്പിക്കുവാൻ ആർക്കെങ്കിലും താല്പര്യമുണ്ടെങ്കിൽ എൻ്റെ സാക്ഷ്യം നിങ്ങൾക്കൊരു ഉപകാരപ്രദമായി തീരട്ടെ. ಆಮೇಲೆ ತಿರುಗಿ ಪ್ರಶ್ನೆ ಮಾಡದೆ ಇದನ್ನು ಅಂಗೀಕರಿಸಿಕೊಂಡು ಯೇಸು ಸ್ವಾಮಿಗೋಸ್ಕರವಾಗಿ ಜೀವನ ಮಾಡಲಿಕ್ಕಾಗಿ ಈ ಸಾಕ್ಷಿ ನಿಮಗೆ ಸಹಾಯವಾದರೆ ನಾನು ಬಹಳಷ್ಟು ಧನ್ಯನಾಗುತ್ತೇನೆ. ಪ್ರಿಯ ವೀಕ್ಷಕರೇ, ಈವರೆಗೂ ದೇವರು ದಾಸರು ತಮ್ಮ ಸೇವೆಯ ಅನುಭವಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದರು. ಅವರ ಪ್ರೋತ್ಸಾಹದ ಮಾತುಗಳು ನಮ್ಮ ಸೇವೆಗೆ ಅಥವಾ ನಮ್ಮ ಜೀವನಕ್ಕೆ ಅದು ಬಹಳಷ್ಟು ಆಶೀರ್ವಾದದಾಯಕವಾಗಿತ್ತು. ಇಷ್ಟರವರೆಗೆ ನಮ್ಮೊಂದಿಗೆ ಓನರ್ ಅಂತ ಕಾರ್ಯಕ್ರಮದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ ದೇವರ ಸೇವಕರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈವರೆಗೂ ಓನರ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಪಾಸ್ಟರ್ ವರ್ಗೀಸ್ ಅವರು ನಮ್ಮೊಂದಿಗೆ ದೇವರ ವಾಕ್ಯದ ಕುರಿತಾಗಿ ಅಥವಾ ತಮ್ಮ ಅನುಭವದ ಕುರಿತಾಗಿ ಮಾತನಾಡ್ತಾ ಇದ್ರು. ಅದು ನಮಗೆಲ್ಲರಿಗೂ ಆಶೀರ್ವಾದವಾಯಿತು ಎಂಬುದಾಗಿ ನಂಬುತ್ತಾ ಇದ್ದೇನೆ. ಮುಂದಿನ ವಾರ ಇದೇ ಸಮಯದಲ್ಲಿ ಇನ್ನೊಬ್ಬ ದೇವರ ಸೇವಕರೊಂದಿಗೆ ನಾವು ಹಾನರ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ. ಆವರೆಗೂ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ಧನ್ಯವಾದಗಳು.